ಮಾಡಿಕೊಂಡು ನಿಮ್ಮನ್ನ ನಾವೇನು ಯೋಚನೆ ಮಾಡೋದು? ಒಂದು ನಿಮಿಷ, ಇಲ್ಲಿ ಕೇಳ್ರಿ, 20 ಲಕ್ಷ ರೂಪಾಯಿಗಳ ಒಂದು ಈ ತಕ್ಕಡಿಗಾಗಿ ತಾವಷ್ಟು ವಿಚಾರ, 20 ಲಕ್ಷನೂ ಅಲ್ಲ, ಅದಕ್ಕೆ ಇನ್ನೂ ಅದ್ರದ್ದು ರೇಟ್ ಹೊರಗೆ ಬಂದಿಲ್ಲ, ಅದ್ರ ಒಳಗಿರ್ತದೆ ಅಷ್ಟಿರೋದಿಲ್ಲ ಅಂತಕ್ಕಂಥದ್ದು. ಆದ್ರೆ ನಿಮ್ ಗಮನಕ್ಕಿರ್ಲಿ, ಅಲ್ಲಿ ನಾವು ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇದೀವಿ, ಕಟ್ಟಡಗಳನ್ನು ಮಾಡ್ತಾ ಇದೀವಿ. ಹಂಗಾರೆ ನಿಮ್ ದೃಷ್ಟಿ ಪ್ರಕಾರ ಅದು ವೇಸ್ಟ್ ಅಂದಂಗೆ ಆಯ್ತಲ್ಲ, ಮಾಡೋದು ಏನ್ ಕೆಲಸನ? ಈಗ ಅಲ್ರಿ, ನಿಮಗೆ ಒಂದ್ ನಿಮಿಷ, ಅದು ಒಂದು ತಕ್ಕಡಿ ಕಾಣ್ತಾ ಇದೆ ಹೊರತಾಗಿ ಅದರ ನಂತರದಲ್ಲಿ ಉದ್ದೇಶ ಬಳಕೆ ಬಗ್ಗೆ ಮಾತ್ರ ನಮ್ಮ ಆಶಯ ಏನು ಮುಂದೆ ಏನು ಅನ್ನೋದಷ್ಟೇ. ಮುಂದೆ ಏನು ಅಂತ ಪ್ರಶ್ನೆ ನಮ್ದಷ್ಟೇ. ಮತ್ತೆ ಜೊತೆಗೆ ನೀವು ಪೊಲಿಟಿಷಿಯನ್ಸ್ಗೆ ಅದು ಹೋಲಿಸ್ಕೊಳ್ಳೋದು ನಮಗೂ ಸರಿ ಅನಿಸ್ತಾ ಇಲ್ಲ. ಇದು ಭಕ್ತರ ವಿವೇಚನೆ ಮತ್ತು ಭಕ್ತರ ನಿರ್ಧಾರಕ್ಕೆ ಮೀಸಲಾಗಿರ್ತಕ್ಕಂಥದ್ದೇ ಹೊರತಾಗಿ ಇದನ್ನು ದಯವಿಟ್ಟು ಆ ರೀತಿ ವೈಭಾಗ ಅಂತಕ್ಕಂಥದ್ದು ನಮ್ಮ ನೀವು ರಾಜಕಾರಣಿ ಹೋಗ್ತಾರೆ ಬೇಡ. ಒಂದ್ ನಿಮಿಷ ತಡ್ರಿ, ಎಲ್ಲೂ ರಾಜಕಾರಣಕ್ಕೆ ನಾವು ಹೋಲಿಸ್ಕೊಳ್ಳೋದು ಅಂದ್ರೆ ನಾನು ಹೇಳ್ತಾ ಇರೋದು, ಇದು ಕೇವಲ ಈ ರಾಜ್ಯದಲ್ಲಿ ಇದು ಒಂದೇ ನಡೆದಿಲ್ಲ, ರಾಷ್ಟ್ರದುದ್ದಕ್ಕೂ ಎಲ್ಲಿ ಬೇಕಾದ್ರೆ ನಡೆದಿರ್ತಾವ. ಅಂಥದ್ರಲ್ಲಿ ಇದು ಒಂದು 20 ಲಕ್ಷ ರೂಪಾಯಿ ಒಳಗಿನ ಯೋಜನೆಗೆ ಅಷ್ಟೊಂದು ಭಾರ ಆಗ್ಲಿಕ್ಕಿಲ್ಲ ಅಂತ. ಆಮೇಲೆ ಅದೇನು ಒಂದ್ ನಿಮಿಷ, ಅದೇನು ನಾವು ಆ ರೀತಿ ಆಗಿಲ್ಲ, ನಾವು ಆ ರೀತಿ ಆಗಿಲ್ಲ, ನಾವು ಆ ರೀತಿ ಆಗೋದಿಲ್ಲ, ನಾವು ಆ ರೀತಿ ಆಗಿಲ್ಲ, ನಾವು ಆ ರೀತಿ ಆಗೋದಿಲ್ಲ. ಹಂಗೆ ಅದು ಉಪಯೋಗ ಆಗುತ್ತೆ. ಅದು 1000 ವರ್ಷಗಳ ಕಾಲ ಈ ನಾಡಿನ ಜನರಿಗೆ ಆಕರ್ಷಣೀಯ ವಸ್ತುವಾಗಿರ್ತದೆ, ಸಾವಿರಾರು ವರ್ಷ ಸ್ಮಾರಕವಾಗಿರುತ್ತೆ ಅಂತಕ್ಕಂಥದ್ದನ್ನು ತಾವು ಗಮನಿಸ್ತೀವಿ. ಈಗ ನೋಡಿ, ಒಂದು ಗಾರ್ಡನ್ ಮಾಡಿರ್ತಾರೆ, ಆ ಗಾರ್ಡನ್ನಲ್ಲಿ ಎಷ್ಟು ಖರ್ಚನ್ನ ಮಾಡಿ ನಾನಾ ತರದ ಮೂರ್ತಿಗಳ ಸ್ಟ್ಯಾಚ್ಯೂಗಳನ್ನು ಮಾಡಿರ್ತಾರೆ, ಜನರ ಸಂತೋಷಕ್ಕಾಗಿ. ಇದು ಒಂದು ಆ ರೀತಿ ಒಂದು ವಸ್ತುವಾಗಿದೆ, ಇದು ಸಾವಿರಾರು ವರ್ಷ ಅಲ್ಲಿ ಸ್ಮಾರಕವಾಗಿರುತ್ತೆ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು. ನಾವು ಅದರಿಂದ ಯಾರು ಓದಲಿಕ್ಕೆ ನಿರ್ಗತಿಕರಾಗಿದ್ದಾರೆ, ಬಡಮಕ್ಕಳು, ನಾವು ನೋಡಿದೀವಿ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದಾರೆ, ಪ್ರತಿಭಾ ಸಂಪನ್ನರು ಆರ್ಥಿಕ ಮುಗ್ಗಟ್ಟಿನಿಂದ ಓದಲಾರದೆ ಕುಂತಿದ್ದಾರೆ. ಅದಕ್ಕೆ ನಾವು ಒಂದು ಶಕ್ತಿಯನ್ನು ತುಂಬುವಂತಹ ಯೋಜನೆ ಮಾಡಬೇಕಾಗಿದೆ. ತಮ್ಮ ಗಮನದಲ್ಲಿರಲಿ, ಆ ನಿಧಿಯನ್ನ ಸ್ಥಾಯಿ ನಿಧಿಯನ್ನಾಗಿ ಮಾಡಿದಂತಹ ಸಂದರ್ಭದಲ್ಲಿ ಯಾರ್ಯಾರೋ ಆಶ್ರಯವನ್ನು ಬಯಸಿ ಬರ್ತಿರ್ತಾರೆ. ಆ ಆಶ್ರಯವನ್ನು ಬಯಸಿದವರಿಗೆ ನಮ್ಮಿಂದ ಸಹಾಯ ಮಾಡಕ್ ಆಗ್ಬೇಕಲ್ಲ, ಭಿಕ್ಷೆಯನ್ನ ಬೇಡನೆ ಅದನ್ನು ಸ್ಥಾಯಿ ನಿಧಿ ಮಾಡಿ ಅದನ್ನು ಪರಿಪೂರ್ಣ ವರ್ಷಕ್ಕೆ ನಾವು ಎಷ್ಟು ಮಕ್ಕಳಿಗೆ ಅದರ ಯೋಜನೆಯನ್ನು ಮುಗಿಸಿದ್ವಿ ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಘೋಷಣೆ ಆಗ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಘೋಷಣೆ ಮಾಡ್ತೀವಿ ನಾವು, ಎಷ್ಟು ಜನರು ಇದರ ಫಲಾನುಭವಿಗಳಾದರು, ಯಾವ ರೀತಿ ಅದಕ್ಕೆ ಮಾನದಂಡ ಆಗಿರ್ತದೆ. ಈಗ ಉದಾಹರಣೆಗಾಗಿ MBBS ಮಾಡ್ಬೇಕಂತಿರ್ತಾರ, ಅವ್ರಿಗೆ ಓದಕ್ ಆಗ್ತಿರ್ಲಿಲ್ಲ, ಅದು ಎಷ್ಟು ಪ್ರತಿಭೆ ಉಳ್ಳದ್ದಾಗಿರ್ತದೆ. ಎಷ್ಟು ಜನ ಇಂಜಿನಿಯರಿಂಗ್ ಮಾಡ್ಬೇಕಂತಿರ್ತಾರ, ಅಂತವ್ರನ್ನ ನಾವು ಸಾಕಷ್ಟು ಕಂಡಿದ್ದೇವೆ. ನಾನು 25 ವರ್ಷ ಯಾವ ನೋವನ್ನು ಈ ನಾಡಿನೊಳಗೆ ಕಂಡಿದ್ದೇನೆ, ಅದಕ್ಕೆ ನನ್ನಿಂದ ಒಂದು ಪರಿಹಾರ ಸಿಗಲಿ ಅನ್ನೋ ಒಂದು ಸಣ್ಣ ಪ್ರಯತ್ನ ಇದೆ. ಶಾಶ್ವತ ನಿಧಿ ಹೌದು, ಯಾಕಂದ್ರೆ ಆ ಮಠಕ್ಕೆ ಮಠಾಧೀಶ ವಾರಸದಾರ ಮಾಲೀಕರಲ್ಲ. ನಿಮ್ಮ ಚಿಂತನೆ ಈಗಿದೆ, ಸರಿ ಇದೆ, ನೀವು ಒಪ್ಪಂದು. ಮುಂದೆ ಬರುವ ಮಠಾಧೀಶರು ಅದಕ್ಕೆ ನನ್ನದು ಅಂತ ಭಾವಿಸ್ತಿದ್ರೆ ಈಗಲೇ ಅದು ಒಂದು ಟ್ರಸ್ಟಿನ ಅಡಿಯೊಳಗಿರುತ್ತೆ, ವ್ಯಕ್ತಿಯ ಅಡಿಯೊಳಗಿರೋದಿಲ್ಲ. ತಾವು ಮೊದಲನೇದಾಗಿ ಗಮನಿಸಬೇಕು, ಇದು 60 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರ್ತಕ್ಕಂತಹ ಶ್ರೀ ಜಗದ್ಗುರು ಕಟೀರೇಶ್ವರ ಟ್ರಸ್ಟ್ ಅಂತ ಏನಿದೆ, ಆ ಟ್ರಸ್ಟಿನ ಅಡಿಯಲ್ಲಿ ಇದು ಇರ್ತದೆ ಹೊರತಾಗಿ ನಾನು ಕೂಡ ತಮಗೆ ಹೇಳ್ತಾ ಇರೋದು. ಈಗ ನೋಡ್ರಿ, ಒಂದು ಪೂಜಾ ನಿಧಿ ಅಂತ ಇರ್ತದೆ, ಆ ಪೂಜಾ ನಿಧಿ ಅಂತ ಏನಿರ್ತೈತಲ್ಲ, ಅದನ್ನ ಬಳಸುವ ಅಧಿಕಾರವನ್ನ ಆ ಸಂಸ್ಥೆಯ ವ್ಯಕ್ತಿ ಹೊಂದಿರುವುದಿಲ್ಲ. ಅಂದ್ರೆ ಅದು ಪೂಜಾ ನಿಧಿ ಹೆಂಗ ಸ್ಥಾಯಿ ನಿಧಿ ಆಗಿದ್ದು ವರ್ಷದ ಬಡ್ಡಿ ಹಣದಲ್ಲಿ ಅವ್ರ ಹೆಸರಿನ ಮೇಲೆ ಹೆಂಗ ಪೂಜಾ ನಡೀತಿರ್ತದ, ಹಾಗ ಪ್ರತಿ ತಿಂಗಳ ಅದರ ಬಡ್ಡಿ ಆದಾಯವನ್ನ ಈ ನಾಡಿನ ಒಂದು ವರ್ಗಕ್ಕೆ ನಾವು ಹಂಚೋದಿಲ್ಲ. ಅದ್ರ ಈಗ ತಮಗೆ ನಾ ಹೇಳೋದ್ರ ಮನೆ 3 ಮಕ್ಕಳದ ಆಕ್ಸಿಡೆಂಟ್ ಆಯ್ತು, ತಾವೆಲ್ಲ ನೋಡಿದ್ರಿ, ನರೇಗಲ್ ಹತ್ರ 6 ಮಂದಿ ಸತ್ರು, 3 ಮಂದಿ ಬದುಕಿದ್ರು. ನಾ ಕೂಡಲೇ ಹೋಗಿ ಆ 3 ಮಕ್ಕಳನ್ನು ತಗೊಂಡು ನಾನೇ SDM ತಗೊಂಡು ಬಂದೆ. ಯಾಕಂದ್ರೆ ತಂದೆ ತಾಯಿ ಕೂಡ ಸತ್ತು ಹೋಗ್ಬಿಟ್ರು. 3 ಮಕ್ಕಳನ್ನು ನಾನೇ ತಗೊಂಡು ಬಂದು ಕನಿಷ್ಠ 9 ದಿವಸ ನಾ SDM ಕುಂತೀನಿ. ನಾನು ಅಲ್ಲಿ ಕೇಳಿದ್ರು, ಈ ಮಕ್ಕಳಿಗೆ ಜವಾಬ್ದಾರಿ ಯಾರು ಅಂತ. ನಾನೇ ಅಂತೇಳಿ ಸಹಿ ಮಾಡಿದೆ. ನಾ ಸಹಿ ಮಾಡಿ ಆ 3 ಮಕ್ಕಳ ಪಾಲಿಗೆ ನಾನು ಕುಂತ ಸಂದರ್ಭದಲ್ಲಿ ಕನಿಷ್ಠ 20 ಲಕ್ಷ ಹಣ ಖರ್ಚಾಗ್ತದೆ ಅಂತ ಒಂದು ಮಾತನ್ನು ಹೇಳಿದ್ರು. 20 ಆಗುವಲ್ಲಿ 25 ಲಕ್ಷ ಖರ್ಚಾಗ್ಲಿ,
ಈ 3 ಮಕ್ಕಳನ್ನ ನೀವೆಲ್ಲಾ ವೈದ್ಯರು ಉಳಿಸಬೇಕು ಅಂತೇಳಿ ನಾ ಬೇಡ್ಕೊಂಡೆ ಅವ್ರಿಗೆ. ಇದೇ ಹುಬ್ಬಳ್ಳಿ SDM ದೊಳಗೆ ನಾ ಏನು ಯಾರಿಗೇನು ವರದಿಗಾರರಿಗೆ ಕರೆದಿಲ್ಲ, ಏನು ಹೇಳಕ್ ಹೋಗಿಲ್ಲ ಅವತ್ತಿನ ದಿವಸ. ಬಟ್ 3 ಮಕ್ಕಳನ್ನ ಜೀವನ ಮರಣದ ಮಧ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದು, ಆ ಮಕ್ಕಳನ್ನ ಸುದೀರ್ಘ 9 ದಿವಸ ದವಾಖಾನೆಯಲ್ಲಿಟ್ಟು ಪರಿಪೂರ್ಣ ಆರೈಕೆಯನ್ನ ಮಾಡಿ ಅವ್ರನ್ನ ಊರಿಗೆ ಮುಟ್ಟಿಸಿ ಬರೋ ತನಕ ನಾನು ಜವಾಬ್ದಾರಿ ತೆಗೆದುಕೊಂಡೆ. ಊರಿಗೆ ಮುಟ್ಟಿಸಿದ ನಂತರದಲ್ಲಿ ಮರಳಿ ಹೋಗಿ ಅವು ಹೆಂಗೆ ಆರೋಗ್ಯವಾಗದವೆಲ್ಲ ಅಂತ ನೋಡ್ಕೊಂಡು ಬಂದೆ. ಆ 3 ಮಕ್ಕಳನ್ನ ನನಗೆ ದತ್ತಕ್ಕೆ ಕೊಡ್ರಿ ಅಂತ ನಾ ಬೇಡ್ಕೊಂಡೆ. ಇಂತಹ ಕಾರ್ಯಕ್ರಮಕ್ಕೆ ಸನ್ಯಾಸಿಗಳಂತ ನಮ್ಮಲ್ಲಿ ಹಣ ಹೆಂಗ್ ಬರ್ತದೆ? ಇಂಥದ್ದೊಂದು ಸ್ಥಾಯಿ ನಿಧಿ ಆಗಿತ್ತು ಅಂತಂದ್ರೆ ನಾವು ಖರ್ಚು ಮಾಡ್ಬೋದು. ಪುಣ್ಯಕ್ಕೆ ನಾನು ಸ್ಮರಿಸಿಕೊಳ್ತೇನೆ ಇಲ್ಲೇ. ಅವ್ರು ಕೇಳಿದ್ರು SDM ದವಾಖಾನೆಯವರು, ಇದರ ಹಣವನ್ನ ಸ್ವಾಮೀಜಿ ನೀವು ಆರೈಕೆ ಮಾಡ್ತಾ ಇದ್ದೀರಿ ಈ 3 ಮಕ್ಕಳನ್ನ, ಇದನ್ನು ಜೋಪಾನ ಮಾಡ್ತೀರಿ ಖರೆ, ಇದನ್ನ ರೊಕ್ಕ ಕೊಡೋರು ಯಾರು ಅಂತ ಕೇಳಿ ನಮ್ಮ ಶಿರಟ್ಟಿ ಮಠದಿಂದ ಕೊಡ್ತೀವಿ ನಾವು ಅಂತ ಹೇಳಿದ್ವಿ. ಶಿರಟ್ಟಿ ಮಠದಿಂದ ಪರಿಪೂರ್ಣ ಹಣವನ್ನು ಶಿರಟ್ಟಿ ಮಠದಿಂದ ಕೊಡ್ತೀರಾ ಅಂತ ಅವ್ರು ಕೇಳಿದ್ರು. ನನ್ನನ್ನು ಸಭೆ ಮಾಡಿ ಒಳಗೆ ಕರ್ಕೊಂಡು ಕೇಳಿದ್ರು. ವೀರೇಂದ್ರ ಹೆಗಡೆ ಅವರ ಸಹೋದರಿ ಮತ್ತು ಅಳಿಯ ಮತ್ತು ಆ ಸಿಬ್ಬಂದಿ ಡಾಕ್ಟರ್ಸ್ ಎಲ್ಲ, ಸ್ವಾಮೀಜಿ ಇಂಥದ್ದೊಂದು 3 ಮಕ್ಕಳನ್ನ ತಗೊಂಡು ಇಲ್ಲಿ ದವಾಖಾನೆಗೆ ಬಂದು ಕುಂತಿದ್ದು ನೋಡಿ ನಮ್ಮ ಜೀವ ಚುಳು ಅಂತ ಇದೆ, ಇದನ್ನ ಅವ್ರ ಮಠದಿಂದ ಕೊಟ್ರೇನು ನಮ್ಮ ಸಂಸ್ಥಾದಿಂದ ಕೊಟ್ರೇನು ಅಂತ ಹೇಳಿ ಅವ್ರ ಮಾನವೀಯತೆ ಮೆರೆದು 2 ಒಂದಲ್ಲ ಸ್ವಾಮೀಜಿ, ನೀವು ಮಠದಿಂದ ಕೊಡೋದಾದ್ರೆ ಬೇಡ, ನಾವೇ ಅದನ್ನ ಫ್ರೀಯಾಗಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಅವ್ರು ಫ್ರೀಯಾಗಿ ಮಾಡಿದ್ರು ದೊಡ್ಡ ಗುಣ ಸರಿ. ಬಟ್ ನನಗೆ ಒಂದ್ ವೇಳೆ ಅದು ಕೊಡ್ಬೇಕಾಗಿತ್ತು ಅಂತಂದ್ರೆ ಅಷ್ಟು ಹಣ ಕೊಡ್ಬೇಕಾಗತ್ತಲ್ಲ. ನಾ ಏನು ಮಠದ ಟ್ರಸ್ಟಿಗಳನ್ನು ಕೇಳಿಲ್ಲ, ಯಾವ ಭಕ್ತರನ್ನು ಕೇಳಿಲ್ಲ, ನಾ ಹೆಂಗೋ ಮಾಡಿ ಆ ಮಕ್ಕಳನ್ನು ಉಳಿಸ್ಬೇಕು ಅನ್ನುವಂಥ ಹೋರಾಟಗಳು ಉಳಿಸಿಕೊಟ್ಟೆ. 15 ಇಂಚ್ ತಲೆ ಓಪನ್ ಆಗಿತ್ತು ಒಂದು ಮಗುವಿಂದು, ಲಿವರ್ ಹರಿದಿತ್ತು, ಶ್ವಾಸಕೋಶ ಹರಿದಿತ್ತು. ಆದ್ರೆ ಆ ಮಕ್ಕಳನ್ನು ಉಳಿಸಿಕೊಂಡ್ವಿ. ಎಷ್ಟು ನೋವುಗಳನ್ನ ಈ ನಾಡಿನೊಳಗೆ ಕಂಡಿವೆಲ್ಲ, ಆ ಎಲ್ಲ ನೋವುಗಳಿಗೆ ಶಿರಹಟ್ಟಿ ಮಠದೊಂದು ಪರಿಹಾರವಾಗಿ ಇರಲಿ. ಯಾರು ಆರ್ಥಿಕವಾಗಿ ಸಮರ್ಥರಿದ್ದಾರೆ ಅವರು ಮಾತ್ರ ಇದಕ್ಕೆ ದೇಣಿಗೆ ಕೊಡಲಿ. ತಮ್ಮ ಗಮನದಲ್ಲಿರಲಿ, ಈ ಕಾರ್ಯಕ್ರಮ ಮುಗಿಯುವವರೆಗೆ ನೀನು ಇಷ್ಟೇ ದೇಣಿಗೆ ಕೊಡಬೇಕಂತ ಒಬ್ಬ ವ್ಯಕ್ತಿಗೂ ಕೂಡ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ನನ್ನ ಬದುಕಿನುದ್ದಕ್ಕೂ ನಾನು 10ನೇ ವಯಸ್ಸಿಗೆ ಸನ್ಯಾಸಿ ಜೀವನಕ್ಕೆ ಬಂದಿದ್ದೇನೆ. ಈಗ 47 ವರ್ಷ. ಒಬ್ಬ ವ್ಯಕ್ತಿಯನ್ನು ಕೂಡ ಹೋಗಿ ನೀನಿಷ್ಟು ದೇಣಿಗೆಯನ್ನು ಕೊಡು ನನಗಂತ ನಾ ಬೇಡಿಕೊಂಡಿಲ್ಲ. ಬಹಳ ಅಂದ್ರೆ ಒಂದು ದೇಣಿಗೆ ನಾವು ಕಾರ್ಯಕ್ರಮದ ಯೋಜನೆಯನ್ನು ಕೊಡ್ತೀವಿ, ಅವರಾಗ್ಲಿ ಏನಾದರೂ ಬರೆಸಿದ್ರೆ ಅದನ್ನು ಬರ್ಕೊಂಡಿರ್ತೀವಿ ಹೊರತಾಗಿ ಇನ್ನೊಬ್ಬರಿಗೆ ಹಿಂಸೆಯಾಗುವ ಯಾವ ಕಾರ್ಯವನ್ನು ನಾವು ಮಾಡುವುದಿಲ್ಲ. ನಮ್ಮ ಕಾಳಜಿ ಏನಂದ್ರೆ, ಈಗ ನೀವು ಇಷ್ಟೆಲ್ಲ ಶ್ರಮ ಪಟ್ಟು ಇಷ್ಟೆಲ್ಲ ಈ ಮುಂದಾಲೋಚನೆಗಳನ್ನು ಮಾಡ್ತಾ ಇದ್ದೀವಿ, ಮುಂದೆ ನೀವು ನಿಮ್ಮ ನಂತರದ ಉತ್ತರಾಧಿಕಾರಿಗಳಿಗೆ ಅದು ಬೇರೆ ರೀತಿ ಬಳಕೆ ಆಗಲ್ಲ ಪ್ರಮಾಣದಲ್ಲಿ. ಈಗ ಉದಾಹರಣೆಗಾಗಿ ನಮ್ಮ ತಾಲೂಕಿನಲ್ಲಿ ಮುಂಡ್ರಗಿ ತಾಲೂಕು ಇರ್ಬೋದು, ಶಿರಹಟ್ಟಿ ತಾಲೂಕು ಇರ್ಬೋದು, ಲಕ್ಷ್ಮೇಶ್ವರ ತಾಲೂಕು ಇರ್ಬೋದು, ಸವಣೂರು ತಾಲೂಕು ಇರ್ಬೋದು, ವಿಪರೀತ ಬರಗಾಲದ ನೋವು, ವಿಪರೀತ ನೋವಿನಲ್ಲಿ ಅಲ್ಲಿ ಮಕ್ಕಳಿದ್ದಾರೆ. ನಾನು ಹೇಳ್ತಾ ಇರೋದು ಹೊರಗಿಲ್ಲಂತಲ್ಲ, ಆ ಎಲ್ಲ ನೋವುಗಳನ್ನು ನಾನು ಕಂಡಿದ್ದೇನೆ. ನನ್ನ ಕೈಲಾದ ಸಹಾಯವನ್ನು ಸದಾಕಾಲ ಮಾಡ್ತಾ ಬಂದಿದ್ದೀನಿ. ನಾನು ಎಷ್ಟೋ ಜನರಿಗೆ ಮಾಡಿದ್ದೀನಿ, ಅದನ್ನು ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇದು ಒಂದು ಯೋಜನೆ ಇಷ್ಟನ್ನ ಹಾಕಿಕೊಂಡಿದ್ದೇವೆ. ನನ್ನ ದೇಹದಲ್ಲಿ ಜೀವ ಇರುವವರೆಗೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಹೋಗುವುದು ನನ್ನ ಮೂಲ ಧ್ಯೇಯ. ಇದು ಇಲ್ಲಿಗೆ ನಿಲ್ಲಂಗಿಲ್ಲ. ನನ್ನ ದೇಹದೊಳಗೆ ಎಲ್ಲಿ ತನಕ ಚೈತನ್ಯ ಸ್ಥಾಪನೆ ಮಾಡಿದ್ರಲ್ಲ, ಅದಕ್ಕೆ ಮತ್ತೆ ಸೇರಿಸಬಹುದಲ್ಲ, ಅದನ್ನ ಬೆಳೀತಾ ಹೋಗ್ಬೋದು. ಒಂದು ಕಾಲಕ್ಕೆ ಸಿರಸಂಗಿ ಲಿಂಗರಾಜರು ತಮ್ಮ ಸಮಗ್ರ ಸಂಸ್ಥಾನದ ಆಸ್ತಿಯನ್ನ ಮಾರಿ ಒಂದು ಸಂಸ್ಥೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದರು. ಅವತ್ತಿನ ಕಾಲಕ್ಕೆ ಅದು 50,000 ಆಗಿತ್ತು. ಇವತ್ತು ಆ ಸಂಸ್ಥೆ ಸಾವಿರಾರು ಕೋಟಿ ಒಡೆತನವನ್ನು ಹೊಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತದೆ. ಹಂಗಿದ್ರೂ ಕೂಡ ಅದು ಮುಂದೆ ಬೃಹತ್ ಪ್ರಮಾಣವಾಗಿ ಬೆಳಿಬಹುದು, ನಾಡಿನ ಎಷ್ಟೋ ಜನರಿಗೆ ವರ ಆಗಬಹುದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. ಈ ಹುಬ್ಬಳ್ಳಿಯಲ್ಲಿ 21 ದಿವಸ ಮಾಡಿದ ನಂತರದಲ್ಲಿ ನೀವು ಧಾರವಾಡಕ್ಕೆ ಯಾಕೆ ಇಟ್ಟುಕೊಂಡಿಲ್ಲ ಅನ್ನುವ ಪ್ರಶ್ನೆಯನ್ನ ಬಹಳ ಜನ ನಮ್ಗೆ ಹಾಕಿದ್ರು. ಈಗಾಗಲೇ 2 ಸಭೆ ಬಹಿರಂಗವಾಗಿ ನೀವು ಕೇವಲ ಹುಬ್ಬಳ್ಳಿ ಯಾಕೆ ಮಾಡಿದ್ರಿ, ಧಾರವಾಡ ಯಾಕೆ ಮಾಡಿಲ್ಲ ಅಂತಂದ್ರು. ನಾವು ಅವ್ರಿಗೆ ಹೇಳಿದ್ವಿ, ಈ ಹುಬ್ಬಳ್ಳಿ ಮುಗಿದ್ಮೇಲೆ ಧಾರವಾಡಕ್ಕೆ ಬರ್ತದೆ, ಧಾರವಾಡ ಮುಗಿದ್ಮೇಲೆ ಕಲಘಟಗಿ ತಾಲೂಕಿಗೆ ಹೋಗ್ತದೆ. ಕಲಘಟಗಿ ತಾಲೂಕಿನಲ್ಲಿ ಇಡೀ ತಾಲೂಕಿಗೆ ತುಂಬಾ ಫಕೀರೇಶ್ವರನ ಭಕ್ತರಿದ್ದಾರೆ. ನಮ್ಮೂರಿಗೆ ಬರಬೇಕು, ನಿಮ್ಮೂರಿಗೆ ಬರಬೇಕು ಅನ್ನುವಂತಹದ್ದು. ನೋಡ್ರಿ, ಇನ್ನೊಂದು ತಮ್ಗೆ ನಾನು ಸೂಚ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ. ಕಲಘಟಗಿ ತಾಲೂಕು ಆಸ್ತಕಟ್ಟಿ ಎನ್ನುವಂತಹ ಒಂದು ಗ್ರಾಮಕ್ಕೆ ಹೋಗಿ ನಾವು ಇದನ್ನ ತಾವು ಗಮನಿಸಬೇಕು. ಭಾವನೆಗಳು ಯಾವ ರೀತಿ ಇರ್ತಾವ. ಆಸ್ತಕಟ್ಟಿಯಲ್ಲಿ ಒಂದು ಸಭೆ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ಘೋಷಣೆ ಮಾಡಿದ್ವಿ ನಾವು. ಘೋಷಣೆ ಮಾಡಿದ ಕೂಡಲೇ ಒಬ್ಬ ಹೆಣ್ಮಗಳು ಎದ್ದು ನಿಂತು ನಂದು 5 ಗ್ರಾಮ್ ಬಂಗಾರ ಬರ್ಕೊಡಿ ಅಂತಂದ್ರು. ನಮ್ಮ ಅಜ್ಜವರು ಆ ತುಂಬಿದ ಸಭೆಯಲ್ಲಿ ನಾನು, ನಮ್ಮ ಸ್ವಾಮೀಜಿ ಮತ್ತು ಅಲ್ಲಿ ಮುಖ್ಯ ಅತಿಥಿಗಳು ಬಹಳ ಜನ ಇದ್ರು. ಆದ್ರೆ ಆ ಕೂಡಲೇ ಬಾಮ್ಮ ಇಲ್ಲಿ ಅಂತೇಳಿ ಕರೆದು ಅವರು ಕೇಳಿದ್ರು, ಈ ಒಂದು 5 ಗ್ರಾಮ್ ಬಂಗಾರ ಕೊಡಕತ್ತಿಯಲ್ಲ, ನಿಮ್ಮ ಯಜಮಾನಿಗೆ ಕೇಳಿಯ ಅಂದ್ರು. ನಮ್ಮ ಯಜಮಾನ ಇಲ್ಲ.
ಅತ್ತಿ ಮಾವನ್ ಕೇಳಿದ ಇಲ್ಲ, ಅವ್ರನ್ನ ಕೇಳಿ ಬಂದು ಕೊಡ್ಬೇಕು. ಇಲ್ಲ, ಅವ್ರು ಯಾರು ಜೀವಂತ ಇಲ್ಲ ಅಂತ. ಮತ್ತೆ ನಿಮ್ಗೆ ಹೊಲ ದೊಡ್ಡ ಆಸ್ತಿ ಏನಾದರೂ ಐತೆ, ನನಗೆ ಏನೂ ಇಲ್ಲ ಅಂದಾಗ ಇವ್ರು ಸ್ವಾಮೀಜಿಯವ್ರು ಏನಂದ್ರು, ಇಷ್ಟು ತೊಂದರೆ ಒಳಗಿರೋ ಹೆಣ್ಮಗಳ ಕಡೆಯಿಂದ ನಾವು ದೇಣಿಗೆ ತಗೊಳ್ಳೋದಿಲ್ಲ, ನೀನು ಇದ್ರಾಗ ತಲೆ ಹಾಕಕ್ಕೆ ಹೋಗಬೇಡ, ಸುಮ್ಮನೆ ಬಂದು ನಿಂಗೆ ಆಚೆ ಒಳ್ಳೇದು ಮಾಡಲಿ ಅಂತ ಇಷ್ಟು ಸಮಾಧಾನ ಹೇಳಿದ್ರೆ, ಮೈಕ್ ತಗೊಂಡು ಏನಂದು ಆಸ್ತಿಕಟ್ಟಿ ಗ್ರಾಮದ ಹೆಣ್ಮಗಳು ಬಡವರ ದೇಣಿಗೆಯನ್ನು ತಗೊಳ್ಳೋದಿಲ್ಲ ಅಂತ ಘೋಷಣೆ ಮಾಡಿದ್ರಿ, ನಾನು ಅವಾಗ ನಿಮ್ಗೆ ಕೊಡೋದನ್ನು ನಿಲ್ಲಿಸ್ತೇನೆ ಅಂತ ಒಂದು ಮಾತನ್ನ ಹೇಳಿದ್ರು. ಅವಳ ಭಾವನೆಗಳಿಗೆ ನಮ್ಮ ಸ್ವಾಮಿಗಳು ಅಲ್ಲೇ ಕೇಳ್ತಿದ್ರು, ನಿನಗೆ ಮಕ್ಕಳು ಎಷ್ಟು ಅಂತ ಕೇಳಿದ್ರು. ನನಗೆ 3 ಜನ ಮಕ್ಕಳಿದ್ದಾರೆ, ಗಂಡನೂ ಇಲ್ಲ, ಅತ್ತಿ ಮಾವನೂ ಇಲ್ಲ, ಹೊಲಾನೂ ಇಲ್ಲ ಅಂತ ಆ ಹೆಣ್ಮಗಳು ಹೇಳಿದಾಗ, ಯಾರ್ದೋ ಮನೆಗೆ ತಗಡು ಹಾಕಿಕೊಂಡು ಬಾಳೆ ಮಾಡ್ತಾ ಇದ್ದೆ ಅಂದಾಗ ಸ್ವಾಮೀಜಿಯವ್ರು ಕೇಳಿದ್ರು, ಹಂಗಾದ್ರೆ 5 ಗ್ರಾಮ್ ಬಂಗಾರದ ದೇಣಿಗೆ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಐತೆ ನಿನಗೆ ಅಂತ ಹೇಳಿದ್ರೆ, ಅಂಗನವಾಡಿ ಆಯಾ ಆಗಿ ನಾ ಕೆಲಸ ಮಾಡ್ತಾ ಇದ್ದೇನೆ, ನನಗೆ 5 ತಿಂಗಳ ಪಗಾರವನ್ನ ಅಜ್ಜಗಾಗಿನೇ ನಾನು ದುಡಿದು ಮುಟ್ಟಿಸ್ತೀನಿ ಅಂತ ಆಕಿ ಒಂದು ಮಾತನ್ನ ಹೇಳಿದಾಗ ನಮ್ಮ ಸ್ವಾಮೀಜಿಯವರು ಅಂದ್ರು, ನಿಂದ 5 ಗ್ರಾಮ್ ಬಂಗಾರ ತಗೋಬೇಕಂದ್ರೆ ನಿನ್ನ 3 ಮಕ್ಕಳನ್ನು ನಮ್ಮ ಮಠದಾಗಿಟ್ಟು ಫ್ರೀ ಆಗಿ ಓದಿಸ್ತೀನಿ ಅಂತ ನೀನು ಮಾತು ಕೊಡಬೇಕು, ಅಂದ್ರೆ ನಾನು ಒಪ್ಕೊತೀನಿ ಅಂತ ಒಂದು ಮಾತನ್ನೇ ಹೇಳಿದ್ರು. ಅಂದ್ರೆ ತಾವು ವಿಚಾರ ಮಾಡಬೇಕು, ಆ 5 ಗ್ರಾಮ್ ಬಂಗಾರ ತಗೋಬೇಕಾದ್ರೆ 3 ಮಕ್ಕಳನ್ನು ನಾವು ಆಕಿನ ಮಕ್ಕಳನ್ನು ನಾವು ಓದಿಸುವ ಜವಾಬ್ದಾರಿ ಬಹಿರಂಗ ಸಭೆಯಲ್ಲಿ ಆಕಿ ಒಪ್ಕೊಂಡ ಮೇಲೆ ಆ ಬಂಗಾರ ಕೊಟ್ಕೊಂಡೇವೆ ಹೊರತಾಗಿ ಕೊಡ್ತಾಳಂತೆ ಗಮನ ತಗೊಳ್ಳುವಂತ ಪ್ರಯತ್ನವನ್ನು ನಾವು ಮಾನ್ಯ. ತಾವೇನು ಹೇಳ್ತಾ ಇದ್ದೀವಿ? ಫೆಬ್ರವರಿ 1ರಿಂದ ನೀವು ಏನು ಎಲ್ಲ ಕಡೆ ಹೋಗ್ತೀವಿ ಅಂತ ಹೇಳ್ತಾರೆ, ಎಷ್ಟು ತಿಂಗಳವರೆಗೆ ನಡೀತದೆ? ಈಗ 60 ಶಾಖಾ ಮಠಗಳಿದ್ದಾವೆ, 5 ಶಾಖಾ ದರ್ಗಾಗಳದಾವ, ನಮ್ಮ ಶಿಕ್ಷಣ ಸಂಸ್ಥೆಗಳದಾವ. ಒಂದೊಂದು ಊರಿನ ತುಂಬಾ ಎಷ್ಟು ಜನಗಳು ವಾಸ ಮಾಡ್ತಾರಲ್ಲ, 90% ಆ ಊರಿನ ಮನೆತನಗಳಿಗೆ ಮನದೇವ್ರ ಫಕೀರೇಶ್ವರ, ಮನಿ ಗುರು ಫಕೀರೇಶ್ವರ, ಅವ್ರು ಬಾಳೆ ಹಸ್ತಾ ಇದ್ದಾರೆ, ನಮ್ಮ ಊರಿಗೆ ಬರ್ಬೇಕು, ನಿಮ್ಮ ಊರಿಗೆ ಬರ್ಬೇಕಂತ ಹೇಳಿ. ಇಂತಿಷ್ಟೇ ಅಂತೇಳಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಒಟ್ಟು ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ ಜಿಲ್ಲೆಗಳಲ್ಲಿ ನಮ್ಮ ಶಾಖಾ ಮಠಗಳಿದ್ದಾವೆ. ನಮ್ಮ ಭಕ್ತ ಸಂಪತ್ತಲ್ಲಿದೆ. ಅವರು ಅಪೇಕ್ಷೆ ಪಟ್ಟರೆ ನಾವು ಅಲ್ಲಿಗೆ ಹೋಗ್ಬೇಕಾಗ್ತದೆ. ಅಲ್ಲ, ಇದು ಏನಾದರೂ ಟೈಮ್ ಪೀರಿಯಡ್ ಏನಾದರೂ ನಿಗದಿಪಡಿಸ್ಕೊಂಡಿದೆ? 3 ತಿಂಗಳ ಈಗ ಒಂದು ಏನಾಗುತ್ತೆ ತಮಗೆ ನಾನು ಹೇಳೋದಂದ್ರೆ, ನಾನು ಒಂದು ಊರಿಗೆ ಹೋಗ್ತೀನಿ, ನಂದು ಒಂದು ತಾಸಿನ ಯೋಜನೆಯನ್ನ ಆ ಊರ ಮೇಲೆ ಹಿಂಗೆ ಹೋಗ್ಬೇಕಂತ ನಾನು ಅನ್ಕೊಂಡಿರ್ತೀನಿ. ಅವ್ರು ಏನ್ ಮಾಡ್ತಾರ, ಇಲ್ಲ ಇವತ್ತು ನಮ್ಮ ಊರಾಗ ಇರಬೇಕು, ಒಂದು ಸಾಯಂಕಾಲ ಕಾರ್ಯಕ್ರಮ ಆಗ್ಬೇಕು, ಇಲ್ಲಿ ದಾಸೋಹ ಆಗ್ಬೇಕು ಅಂತ ಬೇಡಿಕೆಗಳನ್ನು ಇಡ್ತಾರ. ಅದನ್ನ ನಿರಾಕರಣೆ ಮಾಡಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಈಗ ತಮಗೆ ನಾನು ಹೇಳೋದು ಅಂತಂದ್ರೆ, ಈ ನಿರ್ದಿಷ್ಟವಾದ ಸಮಯ ಅಂತ ಹೇಳಿ ಅದನ್ನ ಯಾಕೆ ನನಗೆ ಆಗೋದಿಲ್ಲ ಅಂದ್ರೆ, ನಿತ್ಯ ಸಮಾಜದ ಮನಸ್ಥಿತಿಯನ್ನು ನಾನು ಕಂಡಿರೋದು. 1 ವರ್ಷದ ಒಳಗಾಗಿ, 1 ವರ್ಷದ ಒಳಗ ಈ ರಥಯಾತ್ರೆ ಮುಗಿತು. ಅದಾದ್ಮೇಲೆ ಶಿರಂಟಿಯಲ್ಲಿ, ಅದಾದ್ಮೇಲೆ 75 ದಿವಸ ನಂದು ಪ್ರವಚನ ಇರ್ತದೆ. 75 ದಿವಸದ ಒಂದು ವೇದಿಕೆಯಲ್ಲಿ 75 ಗ್ರಂಥಗಳು ಬಿಡುಗಡೆ ಆಗ್ತಾವ. ಅಂದ್ರೆ ಒಂದು ಕಡೆಗೆ 75 ಗ್ರಂಥಗಳ ಆಯ್ಕೆ ಆಗಬೇಕು, ಮುದ್ರಣ ಆಗ್ಬೇಕಲ್ಲ. 75 ಅಲ್ಲ, 1 ನಿಮಿಷ, ನಾನೇನು 75 ದಿವಸ ಪ್ರವಚನ ಮಾಡ್ತೀನಲ್ಲ. ಈ ಉದಾಹರಣೆಗಾಗಿ ತಾವು ನೆಹರು ಮೈದಾನದಲ್ಲಿ ಹಿಂದೆ ಕಂಡವರಿದ್ದೀವಿ. ನಾವು ಮಾತಾಡ್ಲಿಕ್ಕೆ, ಪ್ರವಚನ ಮಾಡ್ಲಿಕ್ಕೆ ಕುಂತ್ರೆ ಅಲ್ಲಿ ಲಕ್ಷಾಂತರ ಜನ ಬಂದು ಹೋಗ್ತಕ್ಕಂಥದ್ದನ್ನ ಬಹಳ ನಗರಗಳಲ್ಲಿ ನಾನು ನೋಡಿದ್ದೇನೆ. ಅಲ್ಲೂ ಕೂಡ 1,00,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಬರಬಹುದು ಪ್ರತಿ ದಿವಸ. ಕೊನೆ ಒಂದು ಬಂಗಾರದ ತುಲಾಭಾರದ ಅವಧಿಯಲ್ಲಿ ಒಂದು 10 ಲಕ್ಷ ಜನ ಅದನ್ನು ಕೂಡ ಅಲ್ಲಿ ಸೇರಬಹುದು ಅನ್ನುವಂಥ ನಿರೀಕ್ಷೆ ನಮ್ದಿದೆ. ಹಾಗಾಗಿ ಅದೊಂದು ಬೃಹತ್ ಯೋಜನೆ ಅದಾಗಿದೆ. ಈಗ ನಾನು ಬೇರೆ ಮಠಗಳ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮ ಮಾಡಿದ್ದೇನೆ. ಇಷ್ಟು ಬದುಕಿನುದ್ದಕ್ಕೂ ನನಗೆ ಯಾವುದು ನನಗೆ ಎಷ್ಟು ಸಂಬಂಧ ಇಲ್ಲ ಅಂತ ಇರ್ತದಲ್ಲ ಲೀಗಲಿ, ಅಂತ ಮಟ್ಟದಲ್ಲಿ ಹೋಗಿ ನಾನು ಯೋಜನೆಯನ್ನ ಮಾಡಿದ್ವಿ. ಉದಾಹರಣೆಗಾಗಿ ಹಾವೇರಿ ಒಳಗೆ ಬಂಗಾರ ತುಲಾಭಾರ ಮಾಡಿದ್ವಿ. ನಾವು 2008ನೇ ಇಸ್ವಿಯಲ್ಲಿ ಈಗಾಗಲೇ ಬಂಗಾರ ತುಲಾಭಾರ ಮಾಡಿದ್ವಿ. ಆ ನಂತರದಲ್ಲಿ ಹಾನಗಲ್ ಮಠದಲ್ಲಿ ಬಹಳ ಬೃಹತ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಕ್ಕಿಯಾರೂರು ಬೊಮ್ಮನಹಳ್ಳಿಯಲ್ಲಿ ಮಾಡಿದ್ವಿ. ಎಲ್ಲವೂ ನನ್ನ ಮಠಗಳನ್ನು ಭಾವನದೊಳಗೆ ಈ ರಾಜ್ಯದಲ್ಲಿ ಸಾಕಷ್ಟು ಮಠಗಳಲ್ಲಿ ಕೆಲಸ ಮಾಡಿದ್ದೀವಿ. ಮತ್ತೆ ಅಲ್ಲಿ ನಾನು ನೇತೃತ್ವ ವಹಿಸುವುದಾಗಿ ಇದು ನಂದೇ ಮಠ ಆಗಿರೋದ್ರಿಂದ ಇದನ್ನ ಇನ್ನೊಬ್ಬರಿಗೆ ಕೊಡೋದೇನು, ನನಗೂ ಶಕ್ತಿ ಇದೆ, ಅದನ್ನ ನಾನೇ ನೇತೃತ್ವ ವಹಿಸಬೇಕು. ಈಗ ಉದಾಹರಣೆಗೆ ನಮ್ಗೆ ಹೇಳೋದು ಅಂತಂದ್ರೆ, ದರ್ಗಾಗಳು ಅಂತಂದು ಕೂಡ ಮುಸ್ಲಿಂ ಧರ್ಮಕ್ಕೆ ಮೀಸಲಾಗುವಂತದ್ದು ಒಂದಿರ್ತದೆ. ಮಸೀದಿಗಳು, ದರ್ಗಾಗಳು ಅಂತ. ಇದು ಫಕೀರೇಶ್ವರ ಮಠ ಹಿಂದೂ ಮುಸ್ಲಿಂ ಸಾಮರಸ್ಯದ ಮಠ ಆಗಿರೋದ್ರಿಂದ ಇಲ್ಲಿ ಉದಾಹರಣೆಗಾಗಿಲ್ಲೇ ಧಾರವಾಡದಾಗ ಒಂದು ದರ್ಗಾ ಇದೆ. ನಮ್ದು ಮುಸ್ಲಿಂ ಧರ್ಮದ 3 ಪಾಂಚಾಗಳಲ್ಲಿ ಇಟ್ಟಿರ್ತಾರೆ. ಇವು ಯಾರ ಗಮನಕ್ಕೆ ಇರೋದಿಲ್ಲ.
3 ಪಾಂಚಾಯಗಳನ್ನು ಇಡ್ತಾರೆ. ಆ 3 ಪಾಂಚಾಯಗಳಿಗೆ ಹೆಸರೇನಪ್ಪ ಧಾರವಾಡದಾಗಿರೋ ದರ್ಗಾದಾಗ ಅಂತಂದ್ರೆ, ಒಂದಕ್ಕ ಫಕೀರ ಸಿದ್ದರಾಮ ಸ್ವಾಮಿ, ಇನ್ನೊಂದಕ್ಕ ಫಕೀರ ಶಿವಯೋಗಿ ಸ್ವಾಮಿ, ಇನ್ನೊಂದಕ್ಕ ಫಕೀರ ಚನ್ನವೀರ ಸ್ವಾಮಿ. ಆ 3 ಪಾಂಚಾಯಗಳನ್ನ ಪೂಜೆ ಮಾಡುವ ಮೌಲ್ವಿ ಭಸ್ಮವನ್ನ ಹಚ್ಕೋತಾನ, ಲಿಂಗ ಹಾಕೊಂತಾನ, ರುದ್ರಾಕ್ಷಿ ಹಾಕೊಂಡು ಅವ್ರು ಪೂಜೆ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಸಾಮರಸ್ಯ ಆ ಮಠದಲ್ಲಿ ಅಡಗಿದೆ ಅನ್ನೋದಕ್ಕೆ ಹಿಂಗ ಆ 5 ದರ್ಗಾಗಳನ್ನ ಹಿಂದಿನಿಂದ ನಮ್ಮ ಶಾಖೆಗಳನ್ನಾಗಿ ಅಂದ್ರೆ ಅದರ ಪೂಜಾರಿಗಳು ಅವನ್ನೆಲ್ಲ ನಾವೇ ಮಾಡ್ತಾ ಬಂದಿವಿ. ಅಲ್ಲ, ದರ್ಗಾಗಳು ಅಂದ್ರೆ ಗೋರಿಗಳು ಇರ್ತಾವಲ್ಲ, ಅಲ್ಲಿ ಗೋರಿಗಳು ಇರ್ತಾವ. ಇಲ್ಲಿ ಗೋರಿಗಳಿಲ್ಲ, ಕೇವಲ ಪಂಚಾಗಳಿಲ್ಲ. ಅಲ್ಲ ಸರ್, ಪೂಜೆ ಮಾಡೋರು ಯಾವ್ದು? ಪೂಜೆ ಮಾಡೋರು ಮುಸ್ಲಿಮ್ರು, ಪೂಜೆ ಮಾಡೋರು ದರ್ಗಾದಲ್ಲಿ ಪೂಜೆ ಮಾಡೋರು ಮುಸ್ಲಿಮ್ರು. ಆದ್ರೆ ಅವೆಲ್ಲ ಫಕೀರ್ ಸ್ವಾಮಿ, ಚನ್ನವೀರ ಸ್ವಾಮಿ ಅಂತ ಪಾಂಜಾಗಳ ಹೆಸರು. ಅಲ್ಲ, ಅವರೆಲ್ಲ ನೀವು ಶ್ರೀಮಠದಿಂದ ನೇಮಕ ಇಲ್ಲ, ಪರಂಪರೆಯಾಗಿ ಅವರು ಯುವ ಸತ್ತ ಅಂದ್ರೆ ಇವ್ರ ಮಗ ಮಾಡ್ತಾನೆ, ಅವನ ಮಗ ಮಾಡ್ತಾನೆ, ಹಿಂಗೆ ಪರಂಪರೆಯಾಗಿ ನಡ್ಕೊಂಡು ಬಂದಿದೆ. ಈ 5 ದರ್ಗಾಗಳು ಏನಿದೆ, ಶಾಖಾಗಳು? ಒಂದು ಸಂಸ್ಥೆಯಲ್ಲಿದೆ, ಒಂದು ಧಾರವಾಡ, ಇನ್ನೊಂದು ಅಸುಂಡಿ, ಮತ್ತೊಂದು ಸಿರಹಟ್ಟಿ, ಇನ್ನೊಂದು ಸಂಶಿ ಗ್ರಾಮ. ಸೌಂಶಿ, ಧಾರವಾಡ, ಅಸುಂಡಿ, ಸಿರಟ್ಟಿ, ಸಂಶಿ, ಧಾರವಾಡ, ಅಸುಂಡಿ, ಸಿರಹಟ್ಟಿ, ಇನ್ನೊಂದು ಇಲ್ಲ, ನನಗದ್ರ ನೆನಪಾಗ್ತಾ ಇಲ್ಲ ಊರ ಹೆಸರು. ಇವು 4 ಗರೀಬ್ ನಾನಾ ದರ್ಗಾ ಅಂತ ಇತ್ತು ಮುಸ್ಲಿಮ್ರದ್ದು ಒಂದು, ಎಲ್ಲೇ ಸಿರಹಟ್ಟಿ ಒಳಗೆ. ಆ ಗರೀಬ್ ನಾನಾ ದರ್ಗಾದ ಎಲ್ಲಾ ಮುಸ್ಲಿಮ್ರು ಸೇರಿಕೊಂಡು ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನ ತಯಾರು ಮಾಡ್ತಾರೆ. ನಮ್ಮ ಮಠದಿಂದ ಹೋದ ನಂತರದಲ್ಲಿ ಮಸೀದಿ ಒಳಗೆ 5 ಸುತ್ತು ಪ್ರದಕ್ಷಿಣೆ ಹಾಕಿ ಅವ್ರ ಮಸೀದಿ ಮುಂದೆ ನಮ್ಮ ಬನ್ನಿ ಮುಡಿಯುವ ಕಾರ್ಯಕ್ರಮ. ಬನ್ನಿಯನ್ನ ಮೊದಲು ಎಲ್ಲರೂ ಮುಸ್ಲಿಮ್ರೇ ನಮಗೆ ಕೊಟ್ಟು ನಮಸ್ಕಾರ ಮಾಡಿ ಮುಂದೆ ಮಠಕ್ಕೆ ಬೀಳ್ಕೊಡ್ತಾರೆ. ಪ್ರತಿ ಹಂತದಲ್ಲಿ ಆ ಮಠದಲ್ಲಿ ಸಾಮರಸ್ಯ ಇದೆ. ಈ ಸಾಮರಸ್ಯದ ವ್ಯವಸ್ಥೆಯನ್ನ ನಾಡಿಗೆ ಮುಟ್ಟಿಸಬೇಕಾಗಿದೆ ನಾವು. ಗಡಿಗೆ ವ್ಯವಸ್ಥೆಯಲ್ಲಿ ಏನಾದರೂ ಪರ್ಯಾಯ ಚಿಂತನೆ ಮಾಡಬಹುದಾ ಅಂತ ಯೋಚನೆ ಹೆಂಗ್ರಿ ಒಂದು ಹೇಳಿದೆ, ಯಾವ ಊರಿನಲ್ಲಿ ಮರ ಸಿಡಿದು ಹೋಗಿದೆ, ನಿರುಪಯುಕ್ತ ಮರ ಅಂತಿದೆ, ಗೆದ್ದಲಿಗೆ ಆಹಾರ ಆಗ್ತದೆ. ಈಗ ಉದಾಹರಣೆಗಾಗಿ ಬಹಳಷ್ಟು ತಾವು ಅಡ್ಡಾಡ್ಕೊಂಡು ನೋಡ್ಬೋದು, ಅಲ್ಲೇ ಸಿಡಿ ಹಾಯೋದು ಅಂತಂತಾರ. ಸಿಡಿ ಹಾಯದ ಮರಗಳನ್ನ ಮಾತ್ರ ಬಳಕೆ ಮಾಡ್ಕೊಳ್ತೀವಿ ಹೊರತಾಗಿ ನಾವು ಒಂದು ಸುಸಜ್ಜಿತವಾದ ಮರವನ್ನ ಆ ಕೆಲಸಕ್ಕೆ ನಾವು 1000 ಲಾರಿಗಳು, 1000 ಲಾರಿಗಳು ಇದೆ. ವಿಚಿತ್ರ ತಮಗೆ ನೀವು ನನ್ನ ಕೂಡ ಬಂದು ಬಿಟ್ರೆ ಕನಿಷ್ಠ 50 ಮರಗಳನ್ನ ನಮ್ಮ ಊರು ಎಡಬಲಗಳು ನಿಮಗೆ ನಾನು ತೋರಿಸ್ಕೊಂಡು ಬರ್ತೇನೆ. 50 ಮರಗಳು, 50 ಮರ ಅಂತಂದ್ರೆ ಆಟೋಮೆಟಿಕ್ ಒಂದು 100 ಗಾಡಿ ಅಲ್ಲೇ ಆಗಿಬಿಡ್ತದೆ. ಈಗ ಅದನ್ನು ಇವತ್ತೇ ನಾವು ಮಾಡೋದಿಲ್ಲ. ಎಲ್ಲಿ ಒಂದು ಸಿಡಿ ಹಾದ ಮರ ಇರ್ತದೆ, ಉದಾಹರಣೆಗಾಗಿ ಸೂರ್ಣಿಗೆ ಅಂತ ಒಂದು ಗ್ರಾಮ ಇದೆ, 3 ಬೃಹತ್ ಮರಗಳು ಸಿಡಿದು ಬಿಟ್ಟಿದ್ದಾವೆ. ಅವ್ರಿಗೆ ನಾವು ಹೇಳಿದ್ರೆ ಆ ಊರು ದೈವ ಕರೋದು, ನಿಮ್ಮ ಊರಿನಲ್ಲಿ 3 ಸಿಡಿ ಹಾದ ಮರಗಳಿದ್ದಾವ, ಅವು ಎಲ್ಲ ನೀವು ಏನ್ ಮಾಡ್ತೀರಿ ಅಂತ ಕೇಳಿದಿರಿ. ನಾವು ಏನ್ ಹಂಗ ಬಿಟ್ಟಿವ್ರಿ ಅಂದ್ರೆ ಸಿಡಿ ಹಾದ ಮರ ಸಂಸಾರಿಗಳು ಬಳಸಬಾರ್ದು ಅಂತಾರ, ನಾವು ಆ ಕಾರಣಕ್ಕಾಗಿ ಬಳಸಿಲ್ಲ ಅಂತ. ಅದನ್ನ ಸಾರ್ವಜನಿಕ ದಾಸೋಹಕ್ಕೂ ಕೊಡ್ರಿ ಅಂತ ಹೇಳಿದ್ವಿ ನಾವು. ನಾನು ತಮಗೆ ಇನ್ನೂ ಹೇಳೋದಂದ್ರೆ ನನ್ನ ಮಠದಲ್ಲಿ ತೆಂಗಿನ ಗರಿ ಒಂದು ಬ್ಯಾಡಾದ ಗರಿ ಕಡೆ ಹೊಟ್ಟೆಗೆ ಸಂಕಟ ಹಾಕಿರ್ತದೆ ನನಗೆ. ಅಷ್ಟರ ಮಟ್ಟಿಗೆ ಪರಿಸರ ಈ ಫೆಬ್ರವರಿ